ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಭಾಳ ಜನ ವಿದ್ಯಾರ್ಥಿಗಳ ತಲೆಯಲ್ಲಿ ಒಂದು ಕ್ವಶನ್ ಇದೆ. ನೆಕ್ಸ್ಟ್ ಇಯರ್ ನೀಟ್, CET ಮತ್ತು JEEಗೆ ಏನಾದರೂ ಸಿಲೆಬಸ್ ರೆಡ್ಯೂಸ್ ಆಗುತ್ತಾ? ಯಾಕಂತಂದರೆ ಈ ವರ್ಷ ಬೋರ್ಡ್ ಎಕ್ಸಾಮನ್ನು ಬರೀತಾ ಇರುವಂಥ ವಿದ್ಯಾರ್ಥಿಗಳಿಗೆ ಸಿಲೆಬಸ್ ರೆಡ್ಯೂಸ್ ಆಗಿದೆ. ಆಲ್ರೆಡಿ ನೀವೇನಾದರೂ ಬುಕ್ ಸ್ಟಾಲಿಗೆ ಹೋಗಿ ಹೊಸ ಬುಕ್ಸನ್ನು ಕೇಳಿದರೆ, NCERT ಟೆಕ್ಸ್ಟ್ ಬುಕ್ಕನ್ನು ಕೇಳಿದರೆ ಡಿಲೀಟೆಡ್ ಆಗಿರುವಂಥ ಚಾಪ್ಟರ್ಗಳನ್ನ ಬಿಟ್ಟು ಉಳಿದಿರುವಂಥ ಚಾಪ್ಟರ್ ಇರುವಂಥ ಬುಕ್ಕೇ ನಿಮಗೆ ಸಿಗ್ತದೆ. ಸೊ ಈ ಒಂದು ಸಂದರ್ಭದಲ್ಲಿ ಹಾಗಾದರೆ ಇದು ನೀಟಿಗೂ ಅಪ್ಲೈ ಆಗ್ತದ, CETಗೂ ಅಪ್ಲೈ ಆಗ್ತದ, JEEಗೂ ಅಪ್ಲೈ ಆಗ್ತದ ಅಂತ ಕೇಳಿದರೆ, ಸೊ ಡೆಫಿನೆಟಾಗಿ ಇದರ ಬಗ್ಗೆ ಕ್ಲಾರಿಟಿ ಇನ್ನೂ ಕೂಡ ಯಾರೂ ಕೊಟ್ಟಿಲ್ಲ. ಮೊದಲು ಯಾವ್ಯಾವ ಚಾಪ್ಟರ್ ಕೆಮಿಸ್ಟ್ರಿಯಿಂದ ಡಿಲೀಟ್ ಆಗಿದೆ ಅನ್ನೋದನ್ನು ಹೇಳ್ಬಿಡ್ತೀನಿ. ಸೊ ಇದು ನೀವು ಲಾಂಗ್ ಟರ್ಮ್ ಮಾಡ್ತಿರ್ಬೋದು ಅಥವಾ ರೆಗ್ಯುಲರ್ ಆಗಿರ್ಬೋದು, ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೇನೂ ಇರ್ಬೋದು. ಗೊತ್ತಿದ್ದರೆ ನೋಡೋದಕ್ಕೆ ಹೋಗಬೇಡಿ, ಗೊತ್ತಿಲ್ಲ ಅಂದರೆ ಇನ್ನೊಂದ್ಸಲಿ ನೋಡಿ. ಸೊ ಇದರಲ್ಲಿ ಫಾರ್ ಎಕ್ಸಾಂಪಲ್ ಈಗ ಫಸ್ಟು ಕೆಮಿಸ್ಟ್ರಿ ಪಾರ್ಟ್ 1ನಲ್ಲಿ ನಮಗೆ ಇಲ್ಲಿ ಡಿಲೀಟ್ ಆಗಿರುವಂಥ ಚಾಪ್ಟರ್ಸ್ಗಳು 4. ಸೊ ನಮ್ಗೆ ಗೊತ್ತೇ ಇದೆ, ಈಗ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ 5 ಚಾಪ್ಟರ್ಗಳಿತ್ತು, ಹೌದಾ? ಸಾಲಿಡ್ ಸ್ಟೇಟ್, ಸೊಲ್ಯೂಷನ್, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್, ಸರ್ಫೇಸ್ ಕೆಮಿಸ್ಟ್ರಿ. ಇವು 5 ಚಾಪ್ಟರಲ್ಲಿ 2 ಚಾಪ್ಟರ್ ಡಿಲೀಟ್ ಆಗಿದೆ. ಒಂದು ಸಾಲಿಡ್ ಸ್ಟೇಟ್ ಕಂಪ್ಲೀಟ್ ಚಾಪ್ಟರ್ ಡಿಲೀಟ್ ಆಗಿದೆ, ಸರ್ಫೇಸ್ ಕೆಮಿಸ್ಟ್ರಿ ಕಂಪ್ಲೀಟ್ ಚಾಪ್ಟರ್ ಡಿಲೀಟ್ ಆಗಿದೆ. ಇನ್ನು ಇನಾರ್ಗ್ಯಾನಿಕಲ್ಲಿ 4 ಚಾಪ್ಟರ್ಗಳಿತ್ತು. ಒಂದು ಜನರಲ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸ್ ಆಫ್ ಐಸೋಲೇಷನ್ ಆಫ್ ಎಲಿಮೆಂಟ್ಸ್, ಅದರ ಜೊತೆಗೆ P ಬ್ಲಾಕ್ ಎಲಿಮೆಂಟ್ಸ್, ಅದರ D&F ಕೋಆರ್ಡಿನೇಷನ್. ಇನಾರ್ಗ್ಯಾನಿಕಲ್ಲಿ 2 ಚಾಪ್ಟರ್ ಡಿಲೀಟ್ ಆಗಿದೆ. ಸೊ ಜನರಲ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸ್ ಆಫ್ ಐಸೋಲೇಷನ್ ಆಫ್ ಎಲಿಮೆಂಟ್ಸ್, P ಬ್ಲಾಕ್ ಎಲಿಮೆಂಟ್. ಸೊ ಇವು 4 ಪಾರ್ಟ್ 1ನಲ್ಲಿ ಡಿಲೀಟ್ ಆಗಿರುವಂಥದ್ದು. ಇದರ ಜೊತೆಗೆ ಪಾರ್ಟ್ 2 ಅಂತ ಬಂದಾಗ ಪಾಲಿಮರ್ಸ್ ಕಂಪ್ಲೀಟ್ ಆಗಿ ಡಿಲೀಟ್ ಆಗಿದೆ. ಅದರ ಜೊತೆಗೆ ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್ ಕಂಪ್ಲೀಟ್ ಆಗಿ ಡಿಲೀಟ್ ಆಗಿರುವಂಥದ್ದು. ಅಂದರೆ ಇದು ಈ ವರ್ಷ ಬೋರ್ಡ್ ಎಕ್ಸಾಮನ್ನು ಬರಿತಾ ಇರೋವಂಥ ವಿದ್ಯಾರ್ಥಿಗಳಿಗೆ ಇಲ್ಲವೇ ಇಲ್ಲ, 100% ಡಿಲೀಟ್ ಆಗಿರುವಂಥದ್ದು. ಹಾಗಾದರೆ ಫಸ್ಟ್ PUC ಯಾವ್ಯಾವ ಡಿಲೀಟ್ ಆಗಿದೆ ಅದನ್ನು ಕೂಡ ನೋಡ್ಕೊಂಡು ಬರೋಣಂತೆ. ನೋಡಿ, PUC ಫಸ್ಟ್ ಇಯರಲ್ಲಿ ಸೊ ಪಾರ್ಟ್ 1ನಿಂದ ನಿಮಗೆ ಸ್ಟೇಟ್ಸ್ ಆಫ್ ಮ್ಯಾಟರ್, ಗ್ಯಾಸಸ್ ಆ್ಯಂಡ್ ಲಿಕ್ವಿಡ್ಸ್ ಕಂಪ್ಲೀಟ್ ಆಗಿ ಡಿಲೀಟ್ ಆಗಿದೆ. ಇನ್ನು ಪಾರ್ಟ್ 2 ಅಂತ ಬಂದಾಗ ಹೈಡ್ರೋಜನ್, S ಬ್ಲಾಕ್, ಸಮ್ P ಬ್ಲಾಕ್ ಆ್ಯಂಡ್ ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿ 4 ಚಾಪ್ಟರ್ಗಳು ಡಿಲೀಟ್ ಆಗಿದೆ. ಅಂದರೆ ಔಟ್ ಆಫ್ 14 ಚಾಪ್ಟರ್ಸ್ ಗೊತ್ತಿರಲಿ, 5 ಚಾಪ್ಟರ್ ಫಸ್ಟ್ PUCಯಲ್ಲಿ ಡಿಲೀಟ್ ಆಗಿಬಿಟ್ಟು ನಮ್ಮ ಹತ್ರ ಈಗ ಉಳಿದಿರುವಂಥ ಚಾಪ್ಟರ್ಸು 9. ಸೆಕೆಂಡ್ PUC ಔಟ್ ಆಫ್ 16 ಚಾಪ್ಟರ್ಸ್ 6 ಚಾಪ್ಟರ್ಗಳು ಕಂಪ್ಲೀಟ್ ಆಗಿ ಡಿಲೀಟ್ ಆಗಿಬಿಟ್ಟು ಈಗ ನಮ್ಮ ಹತ್ರ ಉಳಿದಿರುವಂಥ ಚಾಪ್ಟರ್ಸ್ಗಳು 10. ಅಂದರೆ ಟೋಟಲ್ ಆಗಿ ಕೆಮಿಸ್ಟ್ರಿಯಲ್ಲಿ 30 ಚಾಪ್ಟರ್ ಇರ್ತಿತ್ತು ನೀಟ್ ಬರೆಯೋರಿಗೆ, CET ಬರೆಯೋರಿಗೆ, JEE ಬರೆಯೋರಿಗೆ. ಸೊ ಈಗ ರೆಡ್ಯೂಸ್ ಆಗಿ ಉಳಿದಿರುವಂಥದ್ದು 19 ಚಾಪ್ಟರ್ಸ್. ಇದೇ ಟೈಪು ಬೇರೆ ಬೇರೆ ಸಬ್ಜೆಕ್ಟಲ್ಲೂ ಕೂಡ ಬೇರೆ ಬೇರೆ ಕಾನ್ಸೆಪ್ಟ್ಸ್ಗಳನ್ನ ರಿಮೂವ್ ಮಾಡಿದ್ದಾರೆ, ಚಾಪ್ಟರ್ಸ್ಗಳನ್ನ ರಿಮೂವ್ ಮಾಡಿದ್ದಾರೆ. ಸೊ ಅದನ್ನು ನೀವು ನೋಡ್ಕೊಳ್ಬಹುದು. ಸೊ ಈಗ ಯಕ್ಷ ಪ್ರಶ್ನೆ ಅಂತ ನಾವೇನು ಹೇಳ್ತೀವಲ್ಲ, ಅದೇನಂತಂದರೆ ಹಾಗಾದರೆ CETಗೆ, ನೀಟಿಗೆ, JEEಗೆ ಡಿಲೀಟ್ ಆಗಿದೆಯಾ? ಇವತ್ತಿನ ಒಂದು ಟೈಮನ್ನು ಇಟ್ಕೊಂಡು ಫಾರ್ ದ ಟೈಮ್ ಬೀಯಿಂಗ್ ನಿಮಗೆ ಹೇಳಬೇಕು ಅಂತಂದರೆ ನೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಪಾಸಿಬಿಲಿಟೀಸ್ ಏನು ಅಂತಂದರೆ ನನಗನ್ಸೋ ಪ್ರಕಾರ CET, KCET ಮತ್ತು ಕಾಮೆಡ್ ಕೆದವರು ಏನಾದರೂ ಎಕ್ಸಾಮ್ ನೆಕ್ಸ್ಟ್ ಇಯರ್ ಮಾಡಿದರೆ 100% ದೇ ವಿಲ್ ಯೂಸ್ ದ ನ್ಯೂ ಸಿಲೆಬಸ್. ಅಂದರೆ ಡಿಲೀಟ್ ಆಗಿರೋದನ್ನು ಬಿಡ್ತಾರೆ, ಯೂಸ್ ಮಾಡ್ತಾರೆ, ನ್ಯೂ ಸಿಲೆಬಸ್ಸನ್ನು ಯೂಸ್ ಮಾಡ್ತಾರೆ, 100% ಮಾಡ್ತಾರೆ, ಅದ್ರ ಬಗ್ಗೆ ಡೌಟೇ ಬೇಡ. ಯಾಕಂತಂದ್ರೆ ಆಲ್ರೆಡಿ ಪ್ರಾಕ್ಟಿಕಲ್ಸು ಕೂಡ ಡಿಲೀಟ್ ಮಾಡಿದ್ದಾರೆ. ಸೊ ಇದರ ಡಿಲೀಟ್ ಮಾಡಿರುವಂಥ ಸಬ್ಜೆಕ್ಟನ್ನು ಕಲಿಸಬೇಡಿ ಅಂತಲೂ ಕೂಡ ಈ PU ಬೋರ್ಡಿಂದ ಆರ್ಡರ್ ಬಂದಿದೆ. ಅಂದಮೇಲೆ KE ಅವರು PU ಬೋರ್ಡ್ ಜೊತೆ ಒಂದು ಕಮ್ಯುನಿಕೇಷನ್ ಇಟ್ಕೊಂಡಿರ್ತಾರೆ. ಆ ಕೊಲಾಬ್ರೇಷನ್ ಮೇಲೆ ಡೆಫಿನೆಟ್ ಆಗಿ ಡಿಲೀಟ್ ಆಗಿರುವಂಥ ಚಾಪ್ಟರ್ಸ್ಗಳನ್ನು ಬಿಟ್ಟು ಕ್ವಶನನ್ನು ಕೇಳ್ತಾರೆ. ಸೊ ಬ್ಲೂ ಪ್ರಿಂಟ್ ಚೇಂಜ್ ಆಗ್ತದೆ, ನಂಬರ್ ಆಫ್ ಕ್ವಶನ್ಸ್ ಫ್ರಮ್ ದ ಪರ್ ಚಾಪ್ಟರ್ ಇನ್ಕ್ರೀಸ್ ಆಗ್ತದೆ, ಇವೆಲ್ಲ ಆಗೇ ಆಗ್ತದೆ, ಇಲ್ಲ ಅಂತಿಲ್ಲ. ಬಟ್ ನಾನು ಹೇಳೋದಿಷ್ಟೇ, CETಗೆ ನೀವು ಫಸ್ಟ್ ಪ್ರಿಯಾರಿಟಿ ಏನು 99.99%, ನನ್ನ ಪ್ರಕಾರ 100% ಈ ಇರೋ ಚಾಪ್ಟರ್ಸನ್ನು ಅಷ್ಟೇ ಓದಿದ್ರು ಸಾಕು. ಹಾಗಾದರೆ ಕ್ವಶನ್ ಏನು? ನೀಟ್ ಮತ್ತು JEE ಕತೆ ಏನು ಸರ್? ನೀಟ್ ಮತ್ತು JEE ಕತೆ ದೊಡ್ಡ ಕತೆ, ಹರಿಕತೆ. ಅದರ ಬಗ್ಗೆ ಏನು ಹೇಳೋದಕ್ಕೂ ಸಾಧ್ಯ ಇಲ್ಲ. ಯಾಕಂತಂದರೆ ಯಾಕೆ ಹೇಳ್ತಾ ಇದ್ದೀನಿ, ಈಗ ನೀವು ನೆನ್ಪು ಮಾಡಿಕೊಂಡ್ರೆ ನಿಮ್ಮ ಬಯಾಲಜಿಯಲ್ಲಾಗಿರ್ಬೋದು ಅಥವಾ ಫಿಸಿಕ್ಸಲ್ಲಾಗಿರ್ಬೋದು ಅಥವಾ ಮ್ಯಾಥ್ಸಲ್ಲಿ ಆಗಿರ್ಬೋದು, ಕೆಲವೊಂದಷ್ಟು ಕ್ವಶನ್ಸ್ಗಳನ್ನು ಯಾವ ಕಾನ್ಸೆಪ್ಟಿಂದ ಇಷ್ಟು ವರ್ಷ ಕೇಳ್ತಿದ್ದು ಅಂದರೆ ವಿಚ್ ವಾಸ್ ನಾಟ್ ದೇರ್ ಇನ್ ದ ಸಿಲೆಬಸ್. ಸೊ ಕೆಮಿಸ್ಟ್ರಿಯಲ್ಲಿ 100% ಸಿಲೆಬಸನ್ನು ಫಾಲೋ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ನೀವು JEE ಮ್ಯಾಥಮೆಟಿಕ್ಸಲ್ಲಿ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸ್ ಮೇಲೆ ಕ್ವಶನ್ ಕೇಳ್ತಿದ್ರು, ಬಟ್ ಆ ಚಾಪ್ಟರ್ ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲೂ ಕೂಡ ಇಲ್ಲ, ಹೌದಾ? ಸೊ ಹಾಗಾದರೆ ಎಲ್ಲಿಂದ ಕ್ವಶನ್ ಕೇಳ್ತಾರೆ ಅಂದರೆ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಹೇಳೋದಿಷ್ಟೇ. ಸೊ ನಮ್ಮ ಸಿಲೆಬಸ್ಸೇ ಬೇರೆ, CBSE ಅವರ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಸಿಲೆಬಸ್ಸೇ ಬೇರೆ. ಸೊ ಆ ಸಿಲೆಬಸ್ಸಲ್ಲಿ ಡಿಲೀಟ್ ಆಗಿರ್ಬೋದು, NTA ಡಿಲೀಟ್ ಮಾಡ್ತೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಸೊ ಅದಕ್ಕೆ ಹಾಗಾದರೆ ಏನು ಮಾಡಬೇಕು? ಬಹಳ ಸಿಂಪಲ್ಲು. ನೀವು ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ, ನಿಮ್ಮ ಕಾಲೇಜಸ್ಗಳಲ್ಲೂ ಕೂಡ ಇದನ್ನೇ ಹೇಳಿರ್ತಾರೆ, ನಾನು ಕೂಡ ಇದನ್ನೇ ಹೇಳಿರ್ತೀನಿ. ಸೊ ಫಸ್ಟ್ ಪ್ರಿಯಾರಿಟಿ ವಿ ವಿಲ್ ಗಿವ್ ಇಟ್ ಟು ದ ಚಾಪ್ಟರ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಸಿಲೆಬಸ್. ನಾವು
ನನ್ನ ಅಂದಾಜಿನ ಪ್ರಕಾರ ಅಕ್ಟೋಬರ್ ಅಥವಾ ನವೆಂಬರ್ ಹೊತ್ತಿಗೆ ನಮಗೆ ಈ ಬಗ್ಗೆ ಒಂದು ಕ್ಲಾರಿಟಿಯನ್ನು NTA ಕೊಡಲೇಬೇಕು, ಕೊಟ್ಟೇ ಕೊಡ್ತಾರೆ. ಅಂದರೆ ಸಿಲೆಬಸ್ ಲಾಸ್ಟ್ ಇಯರ್ ಕಂಪ್ಲೀಟ್ 100% ಇರ್ತದೋ ಅಥವಾ ಈ ವರ್ಷದ ಹೊಸ ಟೆಕ್ಸ್ಟ್ ಬುಕ್ ಪ್ರಕಾರ ಸಿಲೆಬಸ್ ಇರ್ತದೋ, ಇದನ್ನು NTA ಕ್ಲಿಯರ್ ಕಟ್ಟಾಗಿ ಹೇಳಲೇಬೇಕು. ಅಕ್ಟೋಬರ್ ಅಥವಾ ನವೆಂಬರ್ ಹೊತ್ತಿಗೆ ಹೇಳಬಹುದು ಅನ್ನೋದು ನನ್ನೊಂದು ಒಪಿನಿಯನ್ ಅಷ್ಟೇ. ಸೊ ಅದಕ್ಕೆ ಈಗ ನಿಮ್ಮ ಕಾಲೇಜಲ್ಲಾಗಿರ್ಬೋದು, ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ನಾವೇನು ಮಾಡ್ತಾ ಇದ್ದೀವಿ ಅಂತ ಅಂದರೆ ಫಸ್ಟ್ ಇರೋವಂಥ ಸಿಲೆಬಸ್ಸನ್ನೇ ತೊಗೊಳ್ತಾ ಇದ್ದೀವಿ. ಡಿಲೀಟೆಡ್ ಸಿಲೆಬಸ್ ನಾವೀಗ ಕಲಿಸ್ತಾ ಇಲ್ಲ. ನೀವು ಕೂಡ ಡಿಲೀಟೆಡ್ ಸಿಲೆಬಸ್ಸನ್ನು ನೀವು ಕಲಿಯೋದಕ್ಕೆ ಹೋಗಬೇಡಿ. ಸೊ ಯಾವ ಸಿಲೆಬಸ್ ಈಗ ಇದೆ, ಈ ವರ್ಷದ ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮಿಗಿದೆ, ಅದನ್ನೇ ಓದ್ಕೋತಾ ಹೋಗೋಣಂತೆ. ನವೆಂಬರ್ ಡಿಸೆಂಬರ್ ಹೊತ್ತಿಗೆ ಅಥವಾ ಅಕ್ಟೋಬರ್ ನವೆಂಬರ್ ಹೊತ್ತಿಗೆ ಒಂದು ಕ್ಲಾರಿಟಿ ಸಿಗ್ತದೆ, ಸಿಗಲೇಬೇಕು, ಕೊಟ್ಟೇ ಕೊಡಬೇಕು ಅವರು. ಸೊ ಆ ಕ್ಲಾರಿಟಿ ಆಧಾರದ ಮೇಲೆ ಮುಂದೆ ನಾವೇನು ಮಾಡಬೇಕು. ಸೊ ಮುಂದೆ ಕೂಡ ನಮಗೆ ಸಾಕಷ್ಟು ಸಮಯ ಇರ್ತದೆ. ಸೊ ಡಿಲೀಟೆಡ್ ಸಿಲೆಬಸ್ ಅಷ್ಟೇ ನಾವು ಮಾಡ್ಕೋತಾ ಹೋದರೆ ಸಾಕಾವಾಗ. ಸೊ ಆ ಒಂದು ಕ್ಲಾರಿಟಿ ನಮಗೆ ಸಿಗೋ ಹೊತ್ತಿಗೆ ಮುಂದಿನ ಒಂದು ಸಬ್ಜೆಕ್ಟ್, ಮುಂದೆ ಈ ಡಿಲೀಟ್ ಆಗಿರೋ ಚಾಪ್ಟರ್ ಓದಬೇಕು ಬೇಡವೋ ಅನ್ನೋದು ಒಂದು ಕ್ಲಾರಿಟಿ ಸಿಗ್ತದೆ. ಸೊ ಅದಕ್ಕೆ ನಾನು ಹೇಳ್ತಿರೋದು, ನನ್ನ ಸಜೆಷನ್ ಇಷ್ಟೇ, ಇವೆಲ್ಲ ಚಾಪ್ಟರ್ಸ್ಗಳು ಕೆಮಿಸ್ಟ್ರಿಯಲ್ಲಿ ಡಿಲೀಟ್ ಆಗಿರುವಂಥದ್ದು, ಇದೇ ರೀತಿ ಫಿಸಿಕ್ಸು ಮತ್ತು ಬಯಾಲಜಿ ಕೂಡ, ಮ್ಯಾಥಮೆಟಿಕ್ಸ್ ಕೂಡ ನೋಡ್ಕೊಳ್ಳಿ. CETಗೆ 100% ಡಿಲೀಟ್ ಆಗ್ತದೆ, ಅದ್ರ ಬಗ್ಗೆ ಡೌಟೇ ಇಲ್ಲ. ದೆನ್ ನೀಟ್ ಮತ್ತು JEಗೆ 100% ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ನನ್ನ ಒಂದು ಒಪಿನಿಯನ್ ಏನಂದರೆ, ಕಾಮನ್ ಸೆನ್ಸ್ ಇರುವಂತಹ ಯಾವುದೇ ಒಬ್ಬ ಅಧಿಕಾರಿ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಅಥವಾ ಈ ಒಂದು NTA ಅಥವಾ KEA ಅಥವಾ ಇವು ಯಾವುದಕ್ಕೆ ಸಂಬಂಧಪಟ್ಟಂಥವ್ರಾಗಿರ್ಬೋದು, ಈ ಸಿಲೆಬಸ್ಸನ್ನು ಡಿಸೈಡ್ ಮಾಡುವಂಥವರು, ಸೊ ಕಾಮನ್ ಸೆನ್ಸ್ ಏನಾದರೂ ಇದ್ದರೆ ಅವರು ಈ ವರ್ಷ ಆ್ಯಡ್ ಮಾಡಬಾರ್ದು. ಯಾಕೆ ಅಂತ ಅಂದರೆ, ಟೆಕ್ಸ್ಟ್ ಬುಕ್ಕಲ್ಲಿನೇ ಆ ಚಾಪ್ಟರ್ ಇಲ್ಲ ಅಂದರೆ ವಿದ್ಯಾರ್ಥಿ ಎಲ್ಲಿಂದ ಕಲಿಬೇಕು? ನಾವೇನು ಕಲಿಸ್ಬಿಡ್ತೀವಿ, ಹಿಂದಿನ ವರ್ಷದ ನೋಟ್ಸಿದೆ ನಮ್ಮ ಹತ್ರ, ಆದರೆ ಆ ವಿದ್ಯಾರ್ಥಿ ಎಲ್ಲಿಂದ ಕಲಿಬೇಕು? ಮತ್ತು ಇವೆಲ್ಲ ಯಾವುದಕ್ಕೆ ಕಾರಣ ಆಗ್ತದೆ ಅಂತಂದರೆ, ಈ ಕೋಚಿಂಗ್ ಮಾಫಿಯಾಗಳನ್ನು ಸಪೋರ್ಟ್ ಮಾಡೋದಕ್ಕೆ ಕಾರಣ ಆಗ್ತದೆ. ಯಾಕಂತಂದರೆ ಈ ಡಿಲೀಟ್ ಆಗಿರೋ ಸಿಲೆಬಸ್ಸನ್ನು ಎಕ್ಸಾಮಲ್ಲಿ ಕೇಳಿದಾಗ ಒಬ್ಬ ಫ್ರೆಶ್ ವಿದ್ಯಾರ್ಥಿ, ಒಬ್ಬ ರೆಗ್ಯುಲರ್ ವಿದ್ಯಾರ್ಥಿ ಒಳ್ಳೆಯ ಮಾರ್ಕ್ಸನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವನೇನು ಥಿಂಕ್ ಮಾಡಬೇಕು, ನನಗೆ ಈ ವರ್ಷ ಗೌರ್ಮೆಂಟಲ್ಲಿ ಮೆಡಿಕಲ್ ಸೀಟ್ ಸಿಗೋದಿಲ್ಲ, ಐ ಹ್ಯಾವ್ ಟು ಗೋ ಫಾರ್ ಲಾಂಗ್ ಟರ್ಮ್ ಕೋಚಿಂಗ್. ಮತ್ತು ಇಂಡೈರೆಕ್ಟ್ಲಿ ನಾವೇನನ್ನು ಸಪೋರ್ಟ್ ಮಾಡಿದ್ವಿ, ಈ ಲಾಂಗ್ ಟರ್ಮ್ ಕೋಚಿಂಗನ್ನು ಸಪೋರ್ಟ್ ಮಾಡಿದ್ವಿ. ನಮ್ಮದು ಕೂಡ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಈ ಕೋಚಿಂಗ್ ಮಾಫಿಯಾ ಅನ್ನೋದು ನಾರ್ತ್ ಕಡೆ ಎಷ್ಟು ಇದೆಯಲ್ಲ, ಈ ಸೌತ್ ಕಡೆ ಅಷ್ಟಿಲ್ಲ. ಕಾಮನ್ ಸೆನ್ಸ್ ಇರುವಂಥವ್ರು ಅದನ್ನು ಡಿಲೀಟ್ ಮಾಡಲೇಬೇಕು. ಈಗ ಎಷ್ಟು ಸಬ್ಜೆಕ್ಟ್ ಇದೆ, ಚಾಪ್ಟರ್ ಇದೆ, ಅಷ್ಟೇ ಚಾಪ್ಟರ್ಸ್ಗಳನ್ನು ನೀಟ್ ಮತ್ತು JE ಎಕ್ಸಾಮಿಗೂ ಕೂಡ ಇಡಲೇಬೇಕು. ಬಟ್ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇವರ ಕಾಮನ್ ಸೆನ್ಸ್ಗಳು ಯಾವಾಗ ಕಡಿಮೆ ಆಗ್ತದೆ ಅಥವಾ ಡಿಮಿನಿಷ್ ಆಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಸೊ ವೇಟ್ ಮಾಡೋಣಂತೆ. ಬಟ್ ಫಾರ್ ದ ಟೈಮ್ ಬೀಯಿಂಗ್ ನನ್ನ ಒಂದು ಸಜೆಷನ್ ಇಷ್ಟೇ. ಸೊ ನೀವು ಪ್ರಿಪೇರ್ ಆಗೋರು ಕೂಡ ಅಥವಾ ಕಾಲೇಜಿನಲ್ಲಿ ಕಲಿಸೋರು ಕೂಡ ಹಾಗೆ ಕಲಿಸಿರ್ತಾರೆ. ಫಸ್ಟು ನಮಗೆ ಇರುವಂಥ ಸಿಲೆಬಸ್ಸನ್ನು ಕಲಿಯೋಣಂತೆ. ಅದಾದಮೇಲೆ ಡಿಲೀಟ್ ಆಗಿರುವಂಥ ಚಾಪ್ಟರ್ಸ್ಗಳು ಎಕ್ಸಾಮಿಗೆ ಇದೆ ಅಂಥೇಳಿ ನವೆಂಬರ್ ಹೊತ್ತಿಗೆ ಅನೌನ್ಸ್ ಆಗಲೇಬೇಕು, ಆಗ್ತದೆ. ಆದಮೇಲೆ ಏನಾದರೂ ಇಲ್ಲ ಅಂದರೆ ವೆಲ್ ಆ್ಯಂಡ್ ಗುಡ್, ಹ್ಯಾಪಿಲಿ ಇರೋವಂಥ ಸಬ್ಜೆಕ್ಟನ್ನು ರಿವೈಸ್ ಮಾಡೋಣಂತೆ, ಇರೋವಂಥ ಚಾಪ್ಟರ್ಸ್ಗಳನ್ನ ರಿವೈಸ್ ಮಾಡೋಣಂತೆ. ಇಲ್ಲ ಅಂತಂದರೆ ಅದನ್ನೂ ಕೂಡ ಕಲಿಯುವಂಥ ಪ್ರಯತ್ನವನ್ನು ಮಾಡೋಣಂತೆ. ರೈಟ್? ಸೊ ಇದಿಷ್ಟು ನನ್ನ ಕನ್ಕ್ಲೂಷನ್. ಸಿಲೆಬಸ್ ನೆಕ್ಸ್ಟ್ ಇಯರ್ಗೆ ರೆಡ್ಯೂಸ್ ಆಗ್ತದ, ಎಕ್ಸಾಮಿಗೆ ನೀಟ್ ಮತ್ತು JE ಎಕ್ಸಾಮಿಗೆ ರೆಡ್ಯೂಸ್ ಆಗ್ತದ ಅಂತ ಕೇಳಿದರೆ ನನ್ನ ಫಾರ್ ದ ಟೈಮ್ ಬೀಯಿಂಗ್ ನನ್ನ ಆನ್ಸರ್ ನೋ. ಗೊತ್ತಿಲ್ಲ. ನೋ ಅನ್ನೋದಕ್ಕಿಂತ ಗೊತ್ತಿಲ್ಲ. NTA ಏನಾದರೂ ಮಾಡ್ಬೋದು. CETಗೆ 100% ರಿಲೀಸ್ ಆಗೇ ಆಗ್ತದೆ. ಲೆಟ್ಸ್ ವೇಟ್. ಸೊ ಬಟ್ ಇರುವಂತಹ ಚಾಪ್ಟರ್ಸ್ಗಳನ್ನು ಮೊದಲು ಮಾಡ್ಕೊಳ್ಳೋಣಂತೆ. ಮುಂದೆ ನಮಗೆ ಗೊತ್ತಾಗ್ತದೆ ಯಾವುದು ಡಿಲೀಟ್ ಆಗ್ತದೆ, ಆಗೋದಿಲ್ಲ ಅಂತೇಳಿ. ಅದಾದಮೇಲೆ ಡಿಸಿಷನ್ನ ತಗೊಳ್ಕೊಳ್ಳೋಣ. ರೈಟ್? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.